ದೇವರ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸಿರೋ ವಿಚಾರ ಇದೆಯಲ್ಲ, ಇವತ್ತು ಲಕ್ಷಾಂತರ ಭಕ್ತರಲ್ಲಿ ಆತಂಕವನ್ನು ಮನೆ ಮಾಡಿಸಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಲಾಗಿತ್ತು. ಆ ಮೂಲಕ ಪೋಲನ್ನು ಮಾಡಲಾಗಿತ್ತು. ಆ ಪ್ರಶ್ನೆ ಏನು ಅಂತಂದರೆ, ದೇವಸ್ಥಾನದ ಪ್ರಸಾದಕ್ಕೂ ಬೇಕಾಗಿದೆಯಾ ಲ್ಯಾಬ್ ಟೆಸ್ಟ್ ಅನ್ನೋದು. ಅದಕ್ಕೆ ತುಂಬ ಜನ ಕಮೆಂಟನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಪೋಲಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಈ ಚರ್ಚಾ ಕಾರ್ಯಕ್ರಮ ಮುಗಿಯುವ ಕೊನೆಯ ಗಳಿಗೆಯಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದನೆ ವ್ಯಕ್ತವಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗಾಗಿ ಇನ್ನು ನಿಮ್ಮ ಮುಂದೆ 40 ನಿಮಿಷಗಳ ಕಾಲಾವಕಾಶ ಇದೆ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ಗೆ ಹೋಗಿ ಅಲ್ಲಿ ಇರುವಂಥ ಪ್ರಶ್ನೆನೇನು ಕೇಳಲಾಗಿದೆ ಅದಕ್ಕೆ ನೀವು ಉತ್ತರವನ್ನು ಕೊಡ್ಬೋದು. ಅದೇ ರೀತಿಯಾಗಿ ಆ ಒಂದು ಪೋಲನ್ನು ನೀವು ಕೂಡ ಮಾಡ್ಬೋದು. ಅಂದರೆ ದೇವಸ್ಥಾನದ ಪ್ರಸಾದಕ್ಕೂ ಕೂಡ ಲ್ಯಾಬ್ ಟೆಸ್ಟ್ ಬೇಕು ಅನ್ನೋದಾದರೆ ಹೌದು ಅಂತ ಮಾಡಬೇಕು, ಬೇಡ ಅನ್ನೋದಾದರೆ ಇಲ್ಲ ಅಂತೇಳಿ ಮಾಡ್ಬೋದು. ಅದೇ ರೀತಿಯಾಗಿ ಕಮೆಂಟನ್ನು ಕೂಡ, ನಿಮ್ಮ ಅನಿಸಿಕೆಯನ್ನು ಕೂಡ ಅಲ್ಲಿ ತಿಳಿಸ್ಬೋದು. ಇನ್ನು 40 ನಿಮಿಷಗಳ ಕಾಲಾವಕಾಶ ಇದೆ. ಕಡೆಯದಲ್ಲಿ, ಈ ಒಂದು ಚರ್ಚಾ ಕಾರ್ಯಕ್ರಮದ ಕಡೆಯಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಅವ್ರನ್ನ ಮೊದಲಿಗೆ ಬರಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. BJP ವಕ್ತಾರರಾಗಿರುವಂಥ ಯದುಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಇವತ್ತು JDS ವಕ್ತಾರರಾಗಿರುವಂಥ ಮಹೇಶ್ ಗೌಡ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ನಗರ ಅಧ್ಯಕ್ಷರು ಶ್ರೀರಾಮ ಸೇನೆ ಭಾಸ್ಕರನ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಎಡಹಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತಿರುಪತಿ ತಿಮ್ಮಪ್ಪನ ಪ್ರಸಾದದ ವಿಚಾರವಾಗಿ ವಾದ ವಿವಾದಗಳು ಹೆಚ್ಚಾಗ್ತಾ ಇದೆ. ಜಗನ್ ಸರ್ಕಾರದಲ್ಲಿ ಮಾಡಿರುವಂಥ ಎಡವಟ್ಟ ಅಥವಾ ಬೇಕು ಅಂತಲೇ ಮಾಡಿದ್ದೆ, ಅದು ತನಿಖೆಯಿಂದ ಆಗಬೇಕು, ತನಿಖೆ ಕೊಡಲೇಬೇಕು, ಇದು ತನಿಖೆ ಆಗಬೇಕು. ನೋಡಿ, ಇವತ್ತು ನಾವು ಹೇಳ್ಬೋದು, ನಮ್ಮ ಹೆಮ್ಮೆ ನಂದಿನಿ ತುಪ್ಪ, KMF ಇಂದ ಬರ್ತಲ್ಲ ನಂದಿನಿ ತುಪ್ಪ. ವಿದೇಶಗಳಲ್ಲಿ ಡಿಮ್ಯಾಂಡ್ ಇದೆ. ಇದೇ ರೀತಿಯಾಗಿ KMF ತುಪ್ಪ ಬೇಡ ಅಂತಂದಾಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗು ಕೂಡ ಕೇಳಿ ಬಂದಿತ್ತು. ಯಾಕೆ ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಯಲ್ಲಿ ಯಾಕೆ ಬೇಡ KMF ವಿಚಾರವಾಗಿ ಅಂತೇಳಿ ಚರ್ಚೆಗಳಾಗಿತ್ತು. ಆದರೆ ಈಗ ನಮ್ಮ KMF ನಮ್ಮ ಹೆಮ್ಮೆ. ನೋಡಿ, ಅವತ್ತು ಅದನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆ, ಕಂಟಿನ್ಯೂ ಮಾಡಿದರೆ ಇವತ್ತು ಚರ್ಚೆ ಆಗ್ತಾ ಇರಲಿಲ್ಲ. ಇವತ್ತು ಅಲ್ಲಿ ಆಗಿರುವಂಥ ಪ್ರಮಾದವನ್ನು ಗುಜರಾತ್ನ ಲ್ಯಾಬ್ನಿಂದ ಉತ್ತರವನ್ನು ತರಿಸಿಕೊಳ್ಳುವಂಥ ಕೆಲಸ ಆಗಬೇಕಾಯಿತು. ಆ ರಿಪೋರ್ಟ್ ನೋಡಿದ ಬಳಿಕ ಶಾಕಿಂಗ್. ಫಿಶ್ ಆಯಿಲ್ ಅಂತೆ, ದನದ ಕೊಬ್ಬಂತೆ. ತನಿಖೆ ಆಗಬೇಕಷ್ಟೇ. ಆದರೆ ಇವತ್ತು ಇದೆಲ್ಲ ಆದ ಬಳಿಕ ಸರ್ಕಾರ ರಾಜ್ಯದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವಾಗಿ ಮುಜರಾಯಿ ಇಲಾಖೆಗಳ ಅಂಡರಲ್ಲಿ ಬರುವಂಥ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದಗಳನ್ನು ಕೂಡ ಲ್ಯಾಬ್ಗೆ ಕಳಿಸಿ ಅದನ್ನು ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಓವರಾಲ್ ನಾವು ಡಿಬೇಟನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಭಾಸ್ಕರನ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಭಾಸ್ಕರನ್ ಅವರೇ, ನೋಡಿ, ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಇದೇ ತಿರುಪತಿ ಲಡ್ಡನ್ನು ಅಯೋಧ್ಯೆ ಮಂದಿರ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ 1 ಲಕ್ಷ ಲಡ್ಡುಗಳನ್ನು ಕಳಿಸಿದ್ರು. ಹೌದು, 1 ಲಕ್ಷ ಲಡ್ಡುಗಳನ್ನು. ಅದರಲ್ಲೂ ಕೂಡ ಬೆರಿಕೆ ಆಗಿದೆ ಅಂತೇಳಿ ಈಗ ಜಗನ್ ಸರ್ಕಾರ ಇದ್ದಾಗ ಅಯೋಧ್ಯೆ ಉದ್ಘಾಟನೆ ಆಗಿದ್ದು, ಅಯೋಧ್ಯೆ ರಾಮ ಮಂದಿರ. ಹೌದು. ಇವತ್ತು ಇಂಥ ಒಂದು ಪ್ರಮಾದ ಆಗಿದೆ, ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಇದು ಪ್ರಮಾದ ಅನ್ನೋ ಪದ ಸರಿ ಬರೋದಿಲ್ಲ. ಇದು ಹಿಂದೂ ಧರ್ಮಕ್ಕೆ ಮಾಡಿರುವ ಅಪಚಾರ. ಇದು ಹಿಂದೂ ಧರ್ಮೀಯರಿಗೆ, ಸನಾತನವಾದಿಗಳಿಗೆ, ಸನಾತನ ಧರ್ಮದವರಿಗೆ ಮಾಡಿರುವಂತಹ ಬಹುದೊಡ್ಡ ಧರ್ಮದ್ರೋಹದ ಕೆಲಸ. ಈ ಪ್ರಸಾದವನ್ನು ನಾವು 2 ರೀತಿಯಾಗಿ ಪರಿಗಣಿಸೋಣ. ಕೆಲವರು ಮಾಂಸಾಹಾರವನ್ನು ಸೇವಿಸ್ತಾರೆ. ಅಪ್ಪಿತಪ್ಪಿ ಪ್ರಸಾದದ ರೂಪದಲ್ಲಿ ಈ ದನದ ಕೊಬ್ಬು ಅಥವಾ ಫಿಶ್ ಆಯಿಲ್ ಹೋಯಿತು, ಅವರು ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಡೀ ಜೀವನದಲ್ಲೇ ಮಾಂಸಾಹಾರವನ್ನೇ ಮುಟ್ಟದೇ ಇರೋವಂಥವರು ಬ್ರಾಹ್ಮಣರಿದ್ದಾರೆ, ಅಯ್ಯಂಗಾರಗಳಿದ್ದಾರೆ, ಅಯ್ಯರ್ಸ್ ಇದ್ದಾರೆ, ಜೈನರಿದ್ದಾರೆ, ಮತ್ತು ಬೇರೆ ಬೇರೆ ಜಾತಿ ಧರ್ಮಗಳು ಇದ್ದಾರೆ. ನೀವು ಈ ರೀತಿ ಮಾಡಿರೋದಿದೆಯಲ್ಲ, ಈ ಅಪಚಾರ, ಇದು ಯಾಕೆ ಮಾಡಿದ್ರಿ? ನಿಮಗೆ ಕರ್ನಾಟಕದಿಂದ ನಂದಿನಿ ತುಪ್ಪ ಅಂದರೆ ನಮ್ಮ KMFದು ತುಪ್ಪ ಹೋಗ್ತಿತ್ತು. ನಂಬರ್ 1 ಸ್ಟ್ಯಾಂಡರ್ಡಲ್ಲಿ ನಮಗೆ ಲಡ್ಡು ಪ್ರಸಾದ ಸಿಗ್ತಾಯಿತ್ತು. ಒಂದು ಲಡ್ಡುಗೆ ನೀವೇನಾದರೆ ಕಾಸ್ಟ್ ಜಾಸ್ತಿ ಆಯಿತು ಅಂದರೆ ನೀವು 100 ರೂಪಾಯಿ ಮಾಡಿದ್ರೂ ಭಕ್ತಾದಿಗಳು ಅದನ್ನು ಕಣ್ಣು ಮುಚ್ಚಿಕೊಂಡು ಬೇಜಾರಿಲ್ಲದೆ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಿರಬೇಕಾದ್ರೆ ನೀವು ಇದನ್ನು ಯಾಕೆ ಮಾಡಿದ್ರಿ ಅಂದರೆ, ಆ ಒಂದು ಹಿಂದೂಗಳ
ದೇವಸ್ಥಾನಗಳ ಪಾವಿತ್ರತೆಯನ್ನು, ಹಿಂದೂಗಳ ಆಚರಣೆಗಳನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಟ್ರೆಡಿಷನ್ಗಳನ್ನು ಸರ್ವನಾಶ ಮಾಡಬೇಕು. ಇವರು ಪಾವಿತ್ರತೆ ಅಂತಾರೆ, ದೇವಸ್ಥಾನ ಅಂತಾರೆ, ಪ್ರಸಾದ ಅಂತಾರೆ. ಆ ಪ್ರಸಾದದಲ್ಲೇ ನಾವು ಅವರು ಒಪ್ಪದೇ ಇರೋಂಥ ವಿಚಾರವನ್ನು ಸೇರ್ಸೋಣ ಅಂತ ಹೇಳಿನೇ ಈ ಕನ್ವರ್ಟೆಡ್ ಕ್ರಿಶ್ಚಿಯನ್ ಫ್ಯಾಮಿಲಿ, ಕರೆಕ್ಟಾಗಿ ಕೇಳಿಸ್ಕೋಬೇಕು, ಕನ್ವರ್ಟೆಡ್ ಕ್ರಿಶ್ಚಿಯನ್ ಫ್ಯಾಮಿಲಿ ಮಾಡಿರುವಂತಹ ಬಹುದೊಡ್ಡ ದ್ರೋಹದ ಕೆಲಸ. ಅವರೇನು ಮಾಡಿದ್ರು, ಎಲೆಕ್ಷನ್ಗೆ ಮೊದಲು ಕಾಶಿ ಹತ್ರ ಒಂದು ನದಿಯಲ್ಲಿ ಮುಳುಗಿ ಯಾರೋ ಒಬ್ಬರ ಶಂಕರಾಚಾರ್ಯರನ್ನು ಕರ್ಕೊಂಬಂದು ನಾನು ಹಿಂದೂ ಧರ್ಮಕ್ಕೆ ಮತ್ತೆ ಮತಾಂತರ ಆಗಿದ್ದೀನಿ ಅಂಥೇಳಿ ಒಂದು ತೋರಿಸಿದರು. ನಿಮಗೆ ಗೊತ್ತಲ್ಲ, ನಮ್ಮ ಧರ್ಮದವರು, ನಮ್ಮ ಸಮುದಾಯದವರು ಕುರಿಗಳ ಥರ ಹಳ್ಳಕ್ಕೆ ಬೀಳೋದ್ರಲ್ಲಿ ಎಕ್ಸ್ಪರ್ಟ್ಗಳು ನಮ್ಮವರು. ಅವನನ್ನು ನಂಬಿದರು, ಅವನಿಗೆ ವೋಟ್ ಹಾಕಿದರು, ತಗೊಂಬಂದು ಅಧಿಕಾರದ ಗದ್ದಿಗೆಯಲ್ಲಿ ಕೂಡಿಸಿದರು. ಹೇಳಿ ಕೇಳಿ ವೈ.ಎಸ್. ರಾಜಶೇಖರ ರೆಡ್ಡಿ ಅವರ ಮಗ, ಅವರ ತಂದೆಯ ಕಾಲದಲ್ಲೇ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದರು. ಅದು ಈ ದೇಶದಲ್ಲಿ ಸಾಂವಿಧಾನಿಕವಾಗಿ ಯಾರು ಯಾವ ಧರ್ಮವನ್ನು ಬೇಕಾದರೂ ಪಾಲಿಸ್ಬೋದು. ಅದರ ಬಗ್ಗೆ ನನಗೆ ಯಾವುದೇ ವಿರೋಧ ಇಲ್ಲ. ಆದರೆ ನೀವು ಪಾಲಿಸುವಂಥ ಧರ್ಮ ಮಾತ್ರ ಅದು ಶ್ರೇಷ್ಠವಾಗಿರಬೇಕು. ನೀವು ಪಾಲಿಸುವಂಥ ಧರ್ಮ ಮಾತ್ರ ಜಗತ್ತಿನಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೋಬೇಕು. ಬೇರೆ ಧರ್ಮದವರಿಗೆ ನೀವು ಯಾಕೆ ಹಿಂದೂಗಳ ಬಾಯಲ್ಲಿ ಇಷ್ಟು ದೊಡ್ಡ ಮಣ್ಣು ಹಾಕೋಂಥ ಕೆಲಸ ಮಾಡಿದ್ದೀರಿ? ಇದು ನೋಡಿ, ಇವತ್ತು ನಾವಿಲ್ಲಿ TTD ದೇವಸ್ಥಾನದಲ್ಲಿ ವೈಯಾಲಿಕಾವಲಲ್ಲಿ ಒಂದು ಮೆಮೊರಾಂಡಮನ್ನು ಕೊಟ್ಟಿದ್ದೇವೆ. ಚಂದ್ರಬಾಬು ನಾಯ್ಡು ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಹಿಂದೆ ಯಾವುದು ವ್ಯವಸ್ಥಾಪನಾ ಮಂಡಳಿ ಇತ್ತಲ್ಲ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ, ಅವರು ಈ ಅಪಚಾರವನ್ನು ಏನು ಮಾಡಿದ್ದಾರೆ ಅದನ್ನು CBIಗೆ ಒಪ್ಪಿಸಬೇಕು. ಅಥವಾ ನೀವು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಹೈ ಕಮಿಟಿಯನ್ನು ನೀವು ರೆಡಿ ಮಾಡಬೇಕು, ಹೈ ಪವರ್ ಕಮಿಟಿಯನ್ನು, ಅಲ್ಲಿಂದ ನೀವು ತನಿಖೆ ಮಾಡಿಸ್ಬೇಕು, ಅಥವಾ ಒಂದು SITಗೆ ಕೊಡಬೇಕು. ಇಲ್ಲಾಂದರೆ ಈ ನಮ್ಮ ದೇಶದಲ್ಲಿ ಸ್ವಂತ ತಂದೆ ತಾಯಿ ಬಿಟ್ಟು ಹಣಕ್ಕೋಸ್ಕರ ಏನು ಬೇಕಾದ್ರೂ ಸಿಗುತ್ತೆ. ಈಗಾಗಲೇ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ, ಬೇರೆ ಬೇರೆ ಪಕ್ಷಗಳು ಬಂದಾಗ ಯಾರ್ಯಾರನ್ನ ಅವರು ಓಲೈಕೆ ಮಾಡ್ಕೊಳ್ತಾರೆ. ಒಂದು ಕಡೆ ಜಿಹಾದಿಗಳನ್ನು ಓಲೈಕೆ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಶಿಲ್ಬೆ ಅವರನ್ನು ಓಲೈಕೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿ 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 ನಮ್ಮ ಹಿಂದೂಗಳಿಗೆ ನಮಗೆ ಭಾಳ ಬೇಜಾರಾಗೋಗಿದೆ. ಮುಂದಕ್ಕೆ ತಿರುಪತಿಯ ತಿರುಮಲ ದೇವಸ್ಥಾನದ ಟ್ರಸ್ಟ್ನಿಂದ ಎಲ್ಲೆಲ್ಲಿ ದೇವಸ್ಥಾನಗಳು ಇಡೀ ದೇಶದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತೆ, ಎಲ್ಲೆಲ್ಲಿ ಪ್ರಸಾದವನ್ನು ಮಾರಾಟ ಮಾಡ್ತಾರೆ, ವಿನಿಯೋಗ ಮಾಡ್ತಾರೆ, ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಒಂದು ಲ್ಯಾಬ್ ಇರಬೇಕಲ್ಲಿ. ಯಾಕೆ ಅಂದರೆ ಈಗ 5 ವರ್ಷಗಳ ಕಾಲ ಈ ವಿಷಪೂರಿತವಾದಂತಹ ಈ ಧರ್ಮದ್ರೋಹದ ಪ್ರಸಾದವನ್ನು ನಮಗೆ ತಿನ್ನಿಸಿದ್ದೀರಿ. ಈಗ ಚಂದ್ರಬಾಬು ನಾಯ್ಡು ಅವರು ಬಂದಿದ್ದಾರೆ, ಅದನ್ನು ಸರ್ವ್ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದೇನು ಅಂದರೆ ತಿರುಪತಿಯಲ್ಲಿ ಒಂದು ಲ್ಯಾಬನ್ನು ಇಡೋಣ, ಅಲ್ಲಿ ಚೆಕ್ ಮಾಡಿ ನಾವು ದೇಶದಾದ್ಯಂತ ಪ್ರಸಾದವನ್ನು ಕಳಿಸೋಣ ಅಂತ ಹೇಳಿ. ಬರ್ತೀನಿ, ಆ ಲ್ಯಾಬ್ ವಿಚಾರ ನಾನು ಮಾತಾಡ್ತೀನಿ.